ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಬಾಯಲ್ಲಿ ಇಟ್ಟರೆ ಕರಗು ಅಷ್ಟು ಸಾಫ್ಟ್ ಆಗಿ ತಂಬಿಟ್ಟನ್ನು ನಾವು ಯಾವ ರೀತಿ ಮಾಡ್ಬೇಕಂತ ಹೇಳಿ ಕೊಡ್ತಾ ಇದ್ದೀನಿ. ಹಾಗೆ ಈ ತಂಬಿಟ್ಟನ್ನು ನಾವು ಒಂದ್ಸತಿ ಮಾಡಿದ್ರೆ ಸಾಕು ಫ್ರೆಂಡ್ಸ್, 15 ದಿನದವರೆಗೂ ಸ್ಟೋರ್ ಮಾಡಿ ತಿನ್ನಬಹುದು. ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ. ಈ ಶಿವರಾತ್ರಿ ಹಬ್ಬದಲ್ಲಿ ಪ್ರತಿ ಸತಿ ನಾವು ತಂಬಿಟ್ಟನ್ನು ಮಾಡ್ತಾ ಇರ್ತೀವಿ. ಸೊ ಆದರೆ ಈ ಸತಿ ತಂಬಿಟ್ಟನ್ನು ನೀವು ಈ ರೀತಿ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ತುಂಬಾನೇ ಸಾಫ್ಟ್ ಕೂಡ ಇರುತ್ತೆ. ಹಾಗಿದ್ರೆ ತಡ ಮಾಡ್ತೀನಿ, ಈ ವಿಡಿಯೋನ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 2 ಚಮಚದಷ್ಟು ಕರಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಬಿಳಿ ಎಳ್ಳನ್ನ ಕೂಡ ಸೇರಿಸ್ಕೋಬಹುದು. ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದನ್ನ ಒಂದು ಕಪ್ಗೆ ಸರ್ವನ್ನ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿಯನ್ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ 1 ಕಪ್ ಅಲ್ಲಿ ಸರ್ವನ್ನ ಮಾಡ್ಕೋಬೇಕು. ಅದೇ ಕಪ್ಲಿಂದ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ 1 ಕಪ್ ಅಲ್ಲಿ ಸರ್ವನ್ನ ಮಾಡ್ಕೋತಾ ಇದ್ದೀನಿ. 1 ಮುಷ್ಟಿ ಆಗುವಷ್ಟು ಬಾದಾಮಿಯನ್ನ ಸೇರಿಸ್ತಾ ಇದ್ದೀನಿ. ಬಾದಾಮಿ ಸೇರಿಸೋದ್ರಿಂದ ಫ್ಲೇವರ್ ಸಖತ್ತಾಗಿ ಬರುತ್ತೆ ತಂಬಿಟ್ಟಲ್ಲಿ. ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಶೇಂಗಾವನ್ನ ಇದಕ್ಕೆ ಸೇರಿಸಿದ್ದೀನಿ. ಕಡಲೆ ಬೀಜ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಶೇಂಗಾ ಬೀಜದ ಸಿಪ್ಪೆಯನ್ನ ನಾವು ಸಪರೇಟ್ ಆಗಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನ ಸೇರಿಸ್ತಾ ಇದ್ದೀನಿ. ಕೇವಲ ಒಂದು ಅರ್ಧ ನಿಮಿಷ ಮಾತ್ರ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ 1 ಕಪ್ಗೆ ಸರ್ವನ್ನ ಮಾಡ್ಕೋಬೇಕು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ. ಹುರ್ಗಡ್ಲೆ ಕ್ವಾಂಟಿಟಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. 2 ಕಪ್ ಅನ್ನು ಕೂಡ ಬೇಕಾದ್ರೂ ಸೇರಿಸ್ಕೋಬಹುದು. ಸ್ವಲ್ಪನೇ ಇದನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡಿ 3 ಚಮಚದಷ್ಟು ಗಸಗಸೆಯನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದರಲ್ಲಿ ಅಕ್ಕಿ ಮತ್ತು ಹುರ್ಗಡ್ಲೆ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೋಬಹುದು. ನಾನು ಹೇಳಿರುವಂತ ಕ್ರಮದಲ್ಲಿ ನೀವು ಮಾಡಿ ಒಂದ್ಸತಿ ಈ ತಂಬಿಟ್ಟನ್ನ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ 15 ದಿನದವರೆಗೂ ನೀವು ಇದನ್ನ ಸ್ಟೋರ್ ಕೂಡ ಮಾಡಿ ತಿನ್ಬಹುದು. ನಂತರ ನಾನಿಲ್ಲಿ ಹುರ್ಗಡ್ಲೆ, ಹೆಸರು ಕಾಳು, ಅಕ್ಕಿ, ಗಸಗಸೆ ಮತ್ತೆ ಬಾದಾಮಿಯನ್ನ, ನಂತರ ಇದಕ್ಕೆ 2 ಯಾಲಕ್ಕಿಯನ್ನ ಸೇರಿಸ್ಬಿಟ್ಟು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ಈಗ ನಾವು ಜರಡಿಯನ್ನಾಗಿ ಮಾಡ್ಕೋಬೇಕು. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ತುಂಬಾ ನುಣ್ಣಗೆ ಇದನ್ನ ಪೌಡರ್ ಅನ್ನಾಗಿ ನಾವು ಮಾಡ್ಕೋಬೇಕು. ನೀವೇನಾದ್ರೂ ತಂಬಿಟ್ಟನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ನೀವು ರಾಗಿ ಮಿಷಿನ್ಗೆ ಇದನ್ನ ಎಲ್ಲವನ್ನ ಹುರಿದ್ಬಿಟ್ಟು ಕೊಡಿ, ನುಣ್ಣಗೆ ಪೌಡರ್ ಅನ್ನಾಗಿ ಮಾಡಿ ಕೊಡ್ತಾರೆ. ಸೊ ಈಗ ಜರಡಿ ಮಾಡಿದ ನಂತರ ನನಗೆ ಸ್ವಲ್ಪ ದಪ್ಪವಾಗಿರುವಂತದ್ದು ಬಂತು ಹಿಟ್ಟು. ಸೊ ಅದನ್ನ ಈಗ ನಾನು ಮತ್ತೆ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡಿ ಮತ್ತೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಳೆ ಕಾಲದ ಜನರೆಲ್ಲ ಜಾಸ್ತಿ ಮಾಡ್ತಿದ್ರು. ಸೊ ಇವರು ಈ ರೀತಿ ಹುರಿದ್ಬಿಟ್ಟು ರಾಗಿ ಮಿಷಿನ್ಗೆ ಕೊಡ್ತಿದ್ರು. ಇದು ನುಣ್ಣಗೆ ಪೌಡರ್ ಅನ್ನಾದ್ಮೇಲೆ ಎಷ್ಟು ಬೇಕಲ್ಲ ಅಷ್ಟು ಇವರು ತಂಬಿಟ್ಟನ್ನ ಮಾಡ್ತಾ ಇದ್ರು ಫ್ರೆಂಡ್ಸ್. ಈಗ ನಾವು ಇದನ್ನ ಸೈಡ್ ಗಿಡನ. ನಂತರ ನಾನಿಲ್ಲಿ 1 ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ. ನೀವೇನಾದ್ರೂ ಜಾಸ್ತಿ ಸಿಹಿ ತಿನ್ನೋರಿದ್ರೆ ಇನ್ನೊಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೋಬಹುದು. ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೇವಲ ಇದನ್ನ ನಾವು ಬೆಲ್ಲವನ್ನ ಕರಗಿಸ್ಕೋಬೇಕು. ಕೇವಲ ಒಂದೇ ಒಂದು ಕುದಿ ಮಾತ್ರ ಇದನ್ನ ಕುದಿಸ್ಕೋಬೇಕು. ಜಾಸ್ತಿ ಇದನ್ನ ನಾವು ಕುದಿಸ್ಕೋಬಾರ್ದು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಪಾಕ ಕೂಡ ಇದನ್ನ ಮಾಡ್ಕೋಬಾರ್ದು. ನಾವು ಪಾಕ ಮಾಡ್ಕೊಂಡ್ರೆ ನಮ್ದು ಇಲ್ಲಿ ತಂಬಿಟ್ಟು ತುಂಬಾ ಗಟ್ಟಿಯಾಗುತ್ತೆ, ತಿನ್ನೋಕೆ ಅಷ್ಟು ಟೇಸ್ಟಿಯಾಗಿ ಕೂಡ ಆಗೋದಿಲ್ಲ. ನಂತರ ನಾವು ಇದನ್ನ ಸೈಡ್ಗೆ ಇಟ್ಬೇಕು. ಗ್ಯಾಸ್ ಅನ್ನು ಆಫ್ ಮಾಡಿ ಕಡಲೆ ಬೀಜ, ಎಳ್ಳು, ಕೊಬ್ಬರಿಯನ್ನ ಸೇರಿಸಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಅನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನೀವು ಎಲ್ಲವನ್ನ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ತಂಬಿಟ್ಟು. ನಿಜವಾಗ್ಲೂ ನೀವು ಒಂದ್ಸತಿ ಆದ್ರೂ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾನೇ ಇಷ್ಟಪಟ್ಟು ಮನೆಯಲ್ಲಿ ತಿಂತಾರೆ. ನಂತರ ನಾನು ಇಲ್ಲಿ ಇದಕ್ಕೆ ಸ್ವಲ್ಪನೇ ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ನಾವು ಬೆಲ್ಲದ ನೀರನ್ನ ಇದಕ್ಕೆ ಸ್ವಲ್ಪನೇ ಸೇರಿಸ್ಕೋಬೇಕು. ಯಾಕಂದ್ರೆ ನಾವು ಜಾಸ್ತಿ ಒಂದೇ ಸತಿ ಹಾಕೋದ್ರಿಂದ ತುಂಬಾ ತಿಳುವಾದ್ರೂ ಕೂಡ ಕಷ್ಟ ಆಗುತ್ತೆ ಉಂಡೆ ಕಟ್ಟೋಕೆ. ಅದ್ರಗೋಸ್ಕರ ಇಲ್ಲಿ ಸ್ವಲ್ಪನೇ ಹಾಕೋಬೇಕು. ಇಲ್ಲಿ ನಾನು ಹೇಳಿರುವಂತ ಮೆಜರ್ಮೆಂಟ್ ಸರಿಯಾಗಿದೆ. ಸೊ ಕೇವಲ ಒಂದೇ 1 ಸ್ಪೂನ್ ಇಲ್ಲಿ ಸೈಡ್ಗೆ ಇಟ್ಟಿದ್ದೀನಿ ನಾನು. ಬೇಕಂದ್ರೆ ಲಾಸ್ಟ್ಗೆ ಇದು ಕೊನೆಗೆ ಹಾಕೋಬಹುದು. ಅದ್ರಗೋಸ್ಕರ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದನ್ನ ಉಂಡೆಯನ್ನಾಗಿ ಕಟ್ಕೋಬೇಕು. ಕೈಗೆ ನಾನಿಲ್ಲಿ ಸ್ವಲ್ಪನೇ ತುಪ್ಪವನ್ನು ಸವರ್ಕೊಂಡ್ಬಿಟ್ಟು ಉಂಡೆಯನ್ನ ಕಟ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ನಿಜವಾಗ್ಲೂ ನೀವು ಈ ವರ್ಷದ ಶಿವರಾತ್ರಿ ಹಬ್ಬಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ. ಪ್ರತಿಯೊಬ್ಬರು ನಿಮಗೆ ಈ ರೆಸಿಪಿಯನ್ನ ಕೇಳ್ತಾ ಇರ್ತಾರೆ. ಹಾಗೆ ಹಳ್ಳಿಗಳಲ್ಲಿ ಹಾಗೆ ಹಳೆ ಕಾಲದ ಜನರು ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮಾಡಿ ನಿಮ್ಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.